ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಮತ್ತೆ ಮೆಟ್ರೋ ದರ 5% ಹೆಚ್ಚಳ. ಕಾರ್ಯಾಚರಣೆ ವೆಚ್ಚ ಹೆಚ್ಚಳದ ಹಿನ್ನೆಲೆ ದರ ಪರಿಷ್ಕರಣೆ. ಬಿಎಂಆರ್ಸಿಎಲ್ ನಿರ್ಧಾರಕ್ಕೆ ಪ್ರಯಾಣಿಕರಿಂದ ಆಕ್ರೋಶ. ₹10 ಇದ್ದ ಟಿಕೆಟ್ ಬೆಲೆ ಇನ್ಮೇಲೆ ₹11. ₹90 ಇದ್ದ ಟಿಕೆಟ್ನ ದರ ₹95ಗೆ ಏರಿಕೆ. ಫೆಬ್ರವರಿ 9ರಿಂದಲೇ ಜಾರಿಗೆ ಬರಲಿದೆ ಹೊಸ ಮೆಟ್ರೋ ದರಗಳು. ಸ್ಮಾರ್ಟ್ ಕಾರ್ಡ್ QR ಕೋಡ್ ಬಳಕೆದಾರರಿಗೂ ಶಾಕ್. ಮೆಟ್ರೋ ಒಂದು ದಿನದ ಪಾಸ್ ₹300ರಿಂದ ₹313ಗೆ ಹೆಚ್ಚಳ. 5 ದಿನಗಳ ಪಾಸ್ ತಗೊಂಡ್ರೆ ₹900ಯಿಂದ ₹943ಗೆ ಏರಿಕೆ. ಬಿಎಂಆರ್ಸಿಎಲ್ನವರು ಇಂಡಿಪೆಂಡೆಂಟ್ ಇದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ತೀರ್ಮಾನ ಮಾಡಿರ್ತಾರೆ. ಕೇಂದ್ರ ರಾಜ್ಯ ಇಬ್ಬರೂ ಸೇರಿ ಚರ್ಚಿಸಿ ಹೆಚ್ಚಳ ಮಾಡಿರಬಹುದು. ಮೆಟ್ರೋ ದರ ಏರಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಭಾರತ ಯಾರಿಂದ ಬೇಕಾದರೂ ತೈಲ ಖರೀದಿಸಲು ಮುಕ್ತವಾಗಿದೆ. ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಬೆನ್ನಲ್ಲೇ ರಷ್ಯಾದಿಂದ ಸಂದೇಶ. ರಷ್ಯನ್ ಆಯಿಲ್ ಆಮದು ನಿಲ್ಲಿಸೋ ಬಗ್ಗೆ ಅಧಿಕೃತ ಆದೇಶ ನೀಡದ ಭಾರತ, ಅಮೆರಿಕದಿಂದಷ್ಟೇ ಪೋಷಣೆ. ನಾಯಕತ್ವ ಬದಲಾವಣೆ ಸೇರಿ ಹಲವು ಗೊಂದಲ. ನಮ್ಮ ಮನೆಯಲ್ಲಿನ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಯಾರೂ ಇಲ್ವಾ? ಕಾಂಗ್ರೆಸ್ ನಾಯಕರಲ್ಲೇ ಮೂಡಿದ ಅಸಮಾಧಾನ. ವಿಧಾನಸಭೆ ಪರಿಷತ್ನ ಮೊಗಸಾಲಿಯಲ್ಲಿ ಶಾಸಕರ ಚರ್ಚೆ. ಒಂದು ಕಡೆ ದಲಿತ ಸಚಿವರು ಶಾಸಕರ ಸಭೆ, ಮತ್ತೊಂದೆಡೆ ಲಿಂಗಾಯತ ಸಮುದಾಯದ ಸಚಿವರು ಶಾಸಕರ ಸಭೆ. ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿಸಿದ ಪ್ರತ್ಯೇಕ ಮೀಟಿಂಗ್. ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಕುರಿತು ಚರ್ಚೆ. ಇಂದಿನಿಂದ ಬಜೆಟ್ ಪೂರ್ವಭಾವಿ ಸಭೆ ಆರಂಭ. ಇಲಾಖಾವಾರು ಮೀಟಿಂಗ್ ನಡೆಸಲು ಸಿಎಂ ಸಿದ್ದರಾಮಯ್ಯ ಸಜ್ಜು. ಮೊದಲಿಗೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸಚಿವರು, ಅಧಿಕಾರಿಗಳ ಜೊತೆ ಚರ್ಚೆ. ಅಧಿವೇಶನ ಮುಗಿತಾ ಇದ್ದಂತೆ ಅನುದಾನಕ್ಕಾಗಿ ಅಲರ್ಟ್ ಆದ ಸಚಿವರು. ತಮ್ಮ ಇಲಾಖೆಗಳಿಗೆ ಹೆಚ್ಚಿನ ಅನುದಾನ ಪಡೆಯೋ ಲೆಕ್ಕಾಚಾರ. ಪರಂ ನೇತೃತ್ವದಲ್ಲಿ ದಲಿತ ಸಚಿವರು, ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಲಿಂಗಾಯತ ಸಚಿವರ ಸಭೆ. ಸಮುದಾಯದ ಅಸ್ತ್ರ ಪ್ರಯೋಗ. ರಾಜ್ಯದ ನೀರಾವರಿ ವಿಚಾರಗಳ ಬಗ್ಗೆ ರಾಜ್ಯಸಭೆಯಲ್ಲಿ ದೇವೇಗೌಡರಿಂದ ಪ್ರಸ್ತಾಪ. ತಮಿಳುನಾಡು ಚುನಾವಣೆ ಹಿನ್ನೆಲೆ ಮೈತ್ರಿಗೆ ಧಕ್ಕೆ ಆಗದಂತೆ ಎಚ್ಚರಿಕೆಯ ನಡೆ. ಅನುಷ್ಠಾನಕ್ಕೆ ಅಡ್ಡಿ ಇರೋ ಕೇಂದ್ರ ಪರಿಸರ ಇಲಾಖೆ ಅನುಮತಿಗೆ ಡಿಮ್ಯಾಂಡ್. ದೆಹಲಿಗೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇಂದು ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದ ವಿದ್ಯಮಾನಗಳ ವರದಿ ಕೊಡಲು ಸಜ್ಜು. ವಿಶೇಷ ಅಧಿವೇಶನ, ವಿಬಿ ಜಿ ಕುರಿತ ಸರ್ಕಾರದ ನಿರ್ಣಯದ ಬಗ್ಗೆಯೂ ಮಾಹಿತಿ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ಫೈನಾನ್ಸ್ ಟ್ರಾನ್ಸಾಕ್ಷನ್ ತಲೆನೋವು. ಸಾವಿರಾರು ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರೋ ಎಸ್ಐಟಿ. ಕುಟುಂಬಸ್ಥರಿಂದಲೂ ಸಿಕ್ಕಿಲ್ಲ ಸ್ಪಷ್ಟ ಮಾಹಿತಿ. ಹಣದ ವ್ಯವಹಾರ ಸಾವಿಗೆ ಕಾರಣವಾಯಿತಾ ಅಂತ ತಲಾಶ್. ಗಂಡನಿಂದ ಬೇರೆ ಇದ್ದ ಹಿಂದೂ ಮಹಿಳೆ ಜೊತೆಗಿದ್ದ ಕೈ ಮುಖಂಡ ರೆಡ್ ಹ್ಯಾಂಡ್ ಆಗಿ ಲಾಕ್. ಯೂತ್ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ರಾಯಲ್ ಶರೀಫ್ಗೆ ಥಳಿತ. ಚಿಕ್ಕಮಗಳೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಹಾಸನದ ಕೆಆರ್ ಪುರಂನಲ್ಲಿ 2 ಕುಟುಂಬಗಳ ಬೀದಿ ರಂಪಾಟ. ನಾನು ಪತ್ನಿಯನ್ನ ಕೂಡಿ ಹಾಕಿಲ್ಲ, ಬೇಕಿದ್ರೆ ಸಿಸಿಟಿವಿ ಫುಟೇಜ್ ನೋಡಿ ಎಂದ ಪತಿ ಉಮೇರ್. ಪತ್ನಿ ಕಡೆಯವರಿಂದ 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅಂತಲೂ ಆರೋಪ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗ್ತಾ ಇದೆ ಲೋಕಾಯುಕ್ತ. ಎಸ್ಪಿಯಾಗಿ ಶಿವಪ್ರಕಾಶ್, ದೇವರಾಜು ಬಂದ್ಮೇಲೆ ಫುಲ್ ಆಕ್ಟಿವ್. ಕಳೆದ 6 ತಿಂಗಳಲ್ಲಿ 11 ಟ್ರ್ಯಾಪ್ ಮಾಡಿರೋ ಲೋಕಾಯುಕ್ತ ಪೊಲೀಸರು. ದಾವಣಗೆರೆ ಜೈನ ಸಮುದಾಯದ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸನ್ಯಾಸತ್ವ ಸ್ವೀಕಾರ. 26ನೇ ವಯಸ್ಸಿನಲ್ಲಿ ದೀಕ್ಷೆ ಪಡೆಯಲು ಸಜ್ಜಾದ ಆಂಚಲ್ ಕುಮಾರಿ. ಆಂತರಿಕ ಖುಷಿಗಾಗಿ ಈ ನಿರ್ಧಾರ. ಬಿಎಂಟಿಸಿ ಬಸ್ ಬಳಿಕ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲೂ ಯುಪಿಐ ಸ್ಕ್ಯಾಮ್.
ಆಸ್ಪತ್ರೆ ಸಿಬ್ಬಂದಿ 23 ಲಕ್ಷ ರೂಪಾಯಿ ದೋಚಿದ ಅನುಮಾನ. ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರತಿಭಟನೆ. ಅರೆಕಾಲಿಕ ವೈದ್ಯರಿಂದ ಸ್ಟೈಫಂಡ್, ಮೂಲಸೌಕರ್ಯ ಕೊರತೆ ಸರಿಪಡಿಸುವಂತೆ ಆಗ್ರಹ. ಬೆಂಗಳೂರು ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಡ್ಯೂಟಿಗೆ ಹಾಜರಾಗದೆ ಆಕ್ರೋಶ. ಬೆಂಗಳೂರಿನ ಹೆಬ್ಬಾಳ ಸಿಗ್ನಲ್ ಸಮೀಪ ಬಿಇಎಲ್ ಸರ್ಕಲ್ ಬಳಿ ಅಪಘಾತ. ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಕೆಳಕ್ಕೆ ಬಿದ್ದ ಬಸ್. ಯಾವುದೇ ಅಪಾಯವಾಗಿಲ್ಲ ಅನ್ನೋ ಮಾಹಿತಿ. ಕೆಲ ಹೊತ್ತು ಟ್ರಾಫಿಕ್ ಜಾಮ್. ಮೈಸೂರಿನ ಅರಮನೆ ಮುಂದೆ ನಡೆಯದಂತೆ ಮುಂಬೈನ ಲಿಫ್ಟ್ನಲ್ಲಿ ಹೈಡ್ರೋಜನ್ ಅನಿಲ ತುಂಬಿದ್ದ ಬಲೂನ್ಗಳು ಸ್ಫೋಟ. ಓರ್ವ ಮಹಿಳೆ ಸೇರಿದಂತೆ ಬಲೂನ್ ತಂದಿದ್ದ ವ್ಯಕ್ತಿಗೆ ಗಂಭೀರ ಗಾಯ. ಬಲೂನ್ ವ್ಯಾಪಾರಿ ವಿರುದ್ಧ ಪ್ರಕರಣ ದಾಖಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.